ಹೊಸ ಇತಿಹಾಸವನ್ನ ನಿರ್ಮಿಸಿದ ಕರ್ನಾಟಕದ ಅತಿದೊಡ್ಡ ಕಬಡ್ಡಿ ಆಟಗಾರರ ಹರಾಜು. ಕರ್ನಾಟಕ ಕಬಡ್ಡಿ ಇತಿಹಾಸದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿಯನ್ನ ಹಾಡಿದೆ ಕೆಕೆಪಿಎಲ್. ಬೆಂಗಳೂರಿನಲ್ಲಿ ನಡೆದಂತಹ ಕಬಡ್ಡಿ ಪ್ರೀಮಿಯರ್ ಲೀಗ್ ಹರಾಜಿನಲ್ಲಿ ಹರಾಜು ಪೂರ್ಣ 8 ಫ್ರಾಂಚೈಸಿಗಳಿಂದ 112 ಪ್ರತಿಭಾವಂತ ಆಟಗಾರರನ್ನ ಆಯ್ಕೆ ಮಾಡಲಾಯಿತು. ಹರಾಜಿನಲ್ಲಿ ಬೆಂಗಳೂರು, ಮಂಗಳೂರು, ಮೈಸೂರು, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಹಾಸನ ಹಾಗೂ ಉತ್ತರ ಕನ್ನಡ ಫ್ರಾಂಚೈಸಿಗಳ ಮಾಲೀಕರು ಪಾಲ್ಗೊಂಡಿದ್ದರು. ಪ್ರತಿಯೊಂದು ತಂಡಕ್ಕೂ ಸಮಾನವಾಗಿ 10 ಲಕ್ಷಗಳ ಹರಾಜು ಮೊತ್ತ ನಿಗದಿಯಾಗಿತ್ತು. ಪ್ರತಿ ತಂಡಕ್ಕೆ 14 ಆಟಗಾರರನ್ನ ಆಯ್ಕೆ ಮಾಡುವ ಅವಕಾಶವನ್ನ ಒದಗಿಸಲಾಗಿತ್ತು. ಇನ್ನು ಪಂದ್ಯಗಳು ಪ್ರತಿದಿನ ಸಂಜೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ನಡೆಯಲಿದೆ. ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಯೋಗದಿಂದ ನಡೆಸುತ್ತಿರುವಂಥ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಈ ಪಂದ್ಯಾಟಕ್ಕೆ ಬೇಕಾದ ಆಟಗಾರರ ಹರಾಜು ತುಂಬ ಯಶಸ್ವಿಯಾಗಿ ನಿನ್ನೆ ನಡೆಯಿತು. ಬೆಂಗಳೂರಿನ ಕೋರಮಂಗಲ ಕ್ಲಬ್ ಇದರಲ್ಲಿ ನಡೆದ ಈ ಹರಾಜು ಪ್ರಕ್ರಿಯೆಯಲ್ಲಿ 8 ತಂಡಗಳ ಮಾಲಕರು ತಮ್ಮ ಕೋಚ್ಗಳು, ಮ್ಯಾನೇಜರ್ಗಳೊಂದಿಗೆ ಭಾಗವಹಿಸಿ ತಮ್ಮ ಟೀಮ್ಗೆ ಬೇಕಾದ 14 ಪ್ಲೇಯರ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ತುಂಬ ಒಂದು ಯಶಸ್ವಿಯಾಗಿ ಮತ್ತು ತುಂಬ ಒಂದು ಕುತೂಹಲಕಾರಿಯಾಗಿ ನಡೆಯಿತು ಅಂತ ಹೇಳ್ಬೋದು. ಇದರಲ್ಲಿ ಒಂದು 220 ಜನ ಪ್ಲೇಯರ್ಸ್ಗಳು ನಾವು ಬಿಡ್ಡಿಂಗಲ್ಲಿದ್ದರು. ಅಂದರೆ ನಾವು ಈ ಬಿಡ್ಡಿಂಗಿಂತ ಮುಂಚೆ ಸಾಧಾರಣ ಒಂದು 2 ತಿಂಗಳು ಮುಂಚೆನೇ ನಾವು ನಮ್ಮ ವೆಬ್ಸೈಟ್ನಲ್ಲಿ ಆಟಗಾರರಿಗೆ ರಿಜಿಸ್ಟರ್ ಮಾಡುವಂಥ ಒಂದು ಅವಕಾಶ ನೀಡಿದ್ದೆವು. ಅದರ ಪ್ರಕಾರ ಸುಮಾರು 1500ಕ್ಕೂ ಅಧಿಕ ಆಟಗಾರರು ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದರು. ಅದರಲ್ಲಿ ನಾವೊಂದು ಒಳ್ಳೆ ಅನುಭವಿ ಆಟಗಾರರ ಒಂದು ಕಮಿಟಿ ಮಾಡಿ ಅವರು ಇದರಲ್ಲಿ ಒಂದು 220 ಜನರನ್ನು ನಮ್ಮ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ಗೆ ಆಯ್ಕೆ ಮಾಡಿದರು. ಈ ಆಯ್ಕೆಯಾದ 220 ಆಟಗಾರರ ಎಲ್ಲ ಡೀಟೇಲ್ಗಳನ್ನು ಈ ಕೋಚ್ಗಳು ಮುಂಚೆನೇ ಪಡೆದು ತಮಗೆ ಬೇಕಾದ ಒಂದು ತಂಡವನ್ನು ಕಟ್ಟಲಿಕ್ಕೆ ತುಂಬ ಒಂದು ಪ್ರಿಪೇರ್ ಆಗಿದ್ದರು ಅಂತ ಹೇಳ್ಬೋದು. ಎಲ್ಲ 8 ತಂಡಗಳ ಕೋಚ್ಗಳು ಸಹ ತುಂಬ ಅನುಭವಿಗಳು ಮತ್ತು ಅಂದರೆ ತುಂಬ ಪ್ರಿಪೇರ್ ಆಗಿ ಬಂದಿದ್ದರು ಅಂತ ಹೇಳ್ಬೋದು. ನಿನ್ನೆ ಒಳ್ಳೆಯ ರೀತಿಯಲ್ಲಿ ನಡೆಯಿತು ಈ ಬಿಡ್ಡಿಂಗ್ ಪ್ರಕ್ರಿಯೆ. ಸುಮಾರು 10 ಪ್ಲೇಯರ್ಗಳು ಸಾಧಾರಣ 2 ಲಕ್ಷಕ್ಕಿಂತ ಅಧಿಕಕ್ಕೆ ಸೇಲ್ ಆದರು. ಇನ್ನು ಟೋಟಲ್ ಅಂದರೆ 10 ಲಕ್ಷದಲ್ಲಿ ಅವರು 14 ಪ್ಲೇಯರ್ಗಳನ್ನು ಎಲ್ಲ ಎಲ್ಲ ತಂಡಗಳಿಗೆ ಸಮಾನ ಮೊತ್ತ ಇರೋದರಿಂದ ಎಲ್ಲ ತಂಡಗಳು ಈಕ್ವಲ್ ಆಗಿದೆ ಅಂತ ಹೇಳ್ಬೋದು. ಎಲ್ಲ ಕೋಚ್ಗಳು ಮತ್ತು ತಂಡದ ಮಾಲಕರು ತಮ್ಮ ತಂಡದ ಬಗ್ಗೆ ತುಂಬ ಒಂದು ತೃಪ್ತಿ ಹೊಂದಿದ್ದಾರೆ. ಸೊ ಯಾವ ತಂಡನೂ ಕಡಿಮೆ ಇಲ್ಲ, ಎಲ್ಲ ತಂಡಗಳು ಬಲಾಢ್ಯವಾಗಿದೆ ಅಂತ ಹೇಳ್ಬೋದು. ಎಲ್ಲ ತಂಡಗಳಲ್ಲೂ 1, 2, 3 ಸ್ಟಾರ್ ಪ್ಲೇಯರ್ಗಳಿದ್ದಾರೆ. ಅಂದರೆ ನ್ಯಾಷನಲ್ ಆಡಿರೋರು ಅಥವಾ ಪ್ರೋ ಕಬಡ್ಡಿ ಆಡಿರೋರು. ಸೊ ಒಂದು ಅತ್ಯುತ್ತಮ ಆಟವನ್ನು ನಿರೀಕ್ಷಿಸಬಹುದು ನಾವು. ಈಗ ಸದ್ಯದಲ್ಲಿ ನಾವು ಟೂರ್ನಮೆಂಟ್ನ ದಿನಾಂಕವನ್ನು ಪ್ರಕಟಿಸಲಿದ್ದೇವೆ. 8 ದಿನಗಳ ಕಾಲ ಈ ಟೂರ್ನಮೆಂಟ್ ನಡೆಯಲಿಕ್ಕಿದೆ. ಸೊ ಸದ್ಯದಲ್ಲಿ ಇದರೊಂದು ಥ್ಯಾಂಕ್ ಯು. ಫೈನ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಕರ್ನಾಟಕ ಒಂದು ಧೈರ್ಯ ಮಾಡಿ ಕೆಕೆಪಿಎಲ್ ನಡೆಸ್ತೀನಿ ಅಂತ ಮುಂದೆ ಬಂದಿರ್ತಕ್ಕಂಥ ಫೈನ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ನಾನು ಕಂಗ್ರಾಟ್ಸ್ ಹೇಳ್ತೀನಿ. ಆ್ಯಂಡ್ ನನ್ನ ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ಜೊತೆಯಲ್ಲಿ ಕೂಡ ಅನೌನ್ಸ್ ಮಾಡೋ ಮುಂಚೆನೇ ಹೆಚ್ಚು ಕಡಿಮೆ ಇತ್ತು ನಮ್ಮದು ಟೀಮ್ ಇರಬೇಕು ಅಂತ. ಸೊ ಆ ಥರದ